ಎಷ್ಟು ಖುಷಿಯಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ. ನನ್ನ ದೃಷ್ಟಿನೇ ಬೀಳುತ್ತೆ. ರೂಮಿಂದ ಹೊರಗೆ ಹೋದ್ಮೇಲೆ ಅಮ್ಮಂಗೆ ಹೇಳಿ ದೃಷ್ಟಿ ತೆಗಿಸ್ಬೇಕು. ಲೋ ಸಂಜೀವ, ಬಾಯಿ ಮುಚ್ಚೋ. ಏನಾದರೂ ಹೇಳಿದ್ರಾ? ನಾನಾ? ಇಲ್ಲ, ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ಸ್. ಯು ವೆಲ್ಕಮ್. ಅಮೃತ ಅವರೇ, ಎಂಜಾಯ್ ಮಾಡಿ. ನೋಡಿ ಅಮ್ಮು, ಏನೇ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ಯಾ? ಎಲ್ಲಿ ಹೋಗ್ತಿದ್ಯಾ? ಚಿಕ್ಕಮ್ಮ, ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಒಬ್ಬಳೇ ಹೋಗ್ತಿದ್ಯಾ? ಸಂಜೀವ ಬರ್ತಿಲ್ವೇನೆ? ಸಂಜೀವ 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 ಹೇಳಿ. ಅರೆ ಸಂಜೀವ್ ಅವರೇ, ನೀವಿನ್ನೂ ರೆಡಿನೇ ಆಗಿಲ್ವಾ? ಅಲ್ಲ, ಜೊತೆಗೆ ಬನ್ನಿ ಅಂತ ಅಮ್ಮವ್ರು ಕರೆದ್ರು. ನಾನೇ ಯಾಕೆ ಅಂತ ಸುಮ್ಮನೆ. ಅಯ್ಯೋ, ಹೀಗಂದರೆ ಹೇಗೆ ಹೇಳಿ? ಅಂದರೆ ಮದುವೆಗೆ ಅವಳು ಅವಳ ಫ್ರೆಂಡ್ಸ್ನ ಇನ್ವೈಟೇ ಮಾಡಿಲ್ಲ. ಫಸ್ಟ್ ಟೈಮ್ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಹೊರಗಡೆ ಹೋಗ್ತಾ ಇದ್ದಾಳೆ. ಈ ಟೈಮಲ್ಲಿ ಹೇಗೆ ಹೇಳಿದ್ರೆ ಹೇಗೆ? ನಿಮ್ಮನ್ನು ಅಮ್ಮು ಅವಳ ಫ್ರೆಂಡ್ಸ್ಗೆ ಪರಿಚಯ ಮಾಡಿಸ್ಬೇಕು ಅಂತ ಅವಳಿಗೂ ಆಸೆ ಇರಲ್ವಾ? ಚಿಕ್ಕಮ್ಮ, ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಅವ್ರನ್ನ ಫೋರ್ಸ್ ಮಾಡೋದು ಬೇಡ. ಅಮ್ಮು, ಸಂಜೀವ್ ಅವ್ರಿಗೆ ಇಷ್ಟ ಇಲ್ವಾ ಅಥವಾ ನಿನಗೆ ಅವ್ರನ್ನ ಕರ್ಕೊಂಡು ಹೋಗೋಕೆ ಇಷ್ಟ ಇಲ್ವಾ? ಅವಳಿಗೆ ಯಾಕೆ ಇಷ್ಟ ಇಲ್ಲ? ಸಂಜೀವ್ ಅವರೇ ಹೋಗೋದಿಲ್ಲ ಅಂತ ಹೇಳಿದ್ಮೇಲೆ ಇವಳು ಹೇಗೆ ಒತ್ತಾಯ ಮಾಡ್ತಾಳೆ? ಅಳಿಯಂದ್ರೆ, ನನ್ನ ಮಗಳು ತುಂಬ ಸೈಲೆಂಟು, ಬಾಯಿ ಬಿಟ್ಟು ಏನೂ ಹೇಳಲ್ಲ. ನೀವೇ ಅವಳನ್ನು ಅರ್ಥ ಮಾಡಿಕೊಂಡು ಅವಳ ಜೊತೆ ಹೋಗಬೇಕು. ಹೋಗಿ ಬೇಗ ರೆಡಿಯಾಗಿ ಅಮ್ಮು ಜೊತೆ ಹೋಗಿ. ಅವಳು ಅವಳ ಫ್ರೆಂಡ್ಸ್ ಎಲ್ರಿಗೂ ನಿಮ್ಮನ್ನು ಪರಿಚಯ ಮಾಡಿಸ್ಕೊಡ್ತಾಳೆ. ಇಲ್ಲ, ಬೇಡ. ನೋಡಿ, ನಮ್ಮ ಮನೆ ಅಳಿಯನ್ನ ನಾವು ಆ ಥರ ಎಲ್ಲ ಬಿಟ್ಕೊಡೋದಿಲ್ಲ. ಈಗ ನೀವು ಅವಳ ಜೊತೆ ಹೋಗಲೇಬೇಕು. ಚಂಚಲ, ಯಾರು ಎಲ್ಲಿಗೆ ಹೋಗ್ಬೇಕೆ? ನೋಡಿ ಅಜ್ಜಿ, ಅಮ್ಮು ಅವಳ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಸಂಜೀವನ್ನ ಕರೀತಿದ್ದಾಳೆ. ಆದರೆ ಸಂಜೀವ್ ಅವರು ಹೋಗಲ್ಲ ಅಂತಿದ್ದಾರೆ. ಯಾಕಪ್ಪ ಸಂಜೀವ್, ಈ ಮನೇಲಿ ನಿನಗೇನಾದರೂ ಬೇಜಾರಾಯ್ತಾ? ಇಲ್ಲೇನಾ, ಹಾಗೇನಿಲ್ಲ. ನನಗ್ಯಾಕೆ ಬೇಜಾರಾಗುತ್ತೆ? ಮತ್ತೆ ನಿನ್ನ ಹೆಂಡತಿ ಕರೆದ್ರೆ ಅವಳ ಜೊತೆ ಯಾಕೆ ಹೋಗಲ್ಲ ಅಂತೀಯ? ಅದು ಅಮ್ಮ ಅವರು ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗ್ಬೇಕಾದ್ರೆ ನಂದಲ್ಲೇನು ಕೆಲಸ ಅಂತ. ಅಳಿಯಂದ್ರೆ, ಇಂಥ ಟೈಮಲ್ಲೇ ಹೆಣ್ಮಕ್ಳಿಗೆ ಗಂಡಂದ್ರು ಕೆಲ್ಸಕ್ಕೆ ಬರೋದು. ಇವನೇ ನನ್ನ ಗಂಡ ಅಂತ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದಕ್ಕೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ನೀವಿರೋ ಹೈಟ್ಗೆ, ನಿಮ್ಮ ಪರ್ಸ್ನಾಲಿಟಿಗೆ ನಿಮ್ಮನ್ನು ಅವಳು ಪರಿಚಯ ಮಾಡಿಕೊಡೋದಕ್ಕೆ ತುಂಬ ಖುಷಿ ಪಡ್ತಾಳೆ. ಏನ್ ಗೊತ್ತಾ ಸಂಜೀವ, ನಮ್ಮ ಮದುವೆ ಆದ ಹೊಸ್ತದಲ್ಲಿ ನಿಮ್ಮ ತಾತನ ಕರ್ಕೊಂಡು ನೀವು ಬನ್ನಿ. ಇಲ್ಲ, ಪರವಾಗಿಲ್ಲ. ನೀವು ರೆಡಿಯಾಗಿ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಇದು ಸೂಪರ್ ಆಗಿರೋದು. ನೋಡಿ ಅಳಿಯಂದ್ರೆ, ಈಗ ರೆಡಿಯಾಗಿ ನೀವು ಇವಳ ಜೊತೆ ಹೋಗಲಿಲ್ಲ ಅಂದರೆ ನಮ್ಮ ಹುಡುಗಿ ನಿಮ್ಮನ್ನ ಎತ್ತಾಕೊಂಡು ಹೋಗ್ತಾಳೆ ಅಷ್ಟೇ. ಸರಿ, ಒಂದು 5 ನಿಮಿಷ ಟೈಮ್ ಕೊಡಿ, ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ಒಳ್ಳೆ ಹುಡುಗ, ಹೆಂಡತಿ ಜೊತೆ ಹೋಗೋದಕ್ಕೂ ನಾಚ್ಕೋತಾನೆ ನೋಡೆ. ಹಾ, ಯಾವ ಶರ್ಟ್ ಹಾಕೊಳ್ಳಿ?
ಬ್ಲೂ ಕಲರ್ ಶರ್ಟ್ ಹಾಕ್ಕೊತೀನಿ, ಚೆನ್ನಾಗಿರುತ್ತೆ. ಅಯ್ಯೋ ಇದೇನಿದು, ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಹಾಗೇ ಬಂದಿದ್ದೀರಾ? ಅಂದರೆ ಇವಳ ಮಾತನ್ನು ತಪ್ಪಾಗಿ ತಿಳ್ಕೊಬೇಡಿ ಅಳಿ. ಅಂದರೆ ಯೂಶ್ವಲಿ ನಾವೆಲ್ಲ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ರೆಸ್ಟೋರೆಂಟ್ಗೋ ಪಾರ್ಟಿಗೋ ಹೋದಾಗ ಆ ಜಾಗಕ್ಕೆ ತಕ್ಕಂತೆ ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮನ್ನು ಹಾಗೆ ಅಂತ ಕೇಳಿಬಿಟ್ಲು. ಅವಳಿಗೆ ಗೊತ್ತಿಲ್ಲ ನೀವು ನಮ್ಮ ಥರ ಆಡಂಬರ ತೋರಿಸೋವಂಥವ್ರಲ್ಲ, ಸರಳ ವ್ಯಕ್ತಿ ಅಂತ ಅವಳಿಗೆ ಗೊತ್ತಾಗಲಿಲ್ಲ. ಅಮ್ಮು ಲೇಟ್ ಆಗ್ತಿದೆ ಕಣೆ, ಹೊರಡೆ. ಆಮೇಲೆ ನಿನ್ನ ಎಲ್ಲ ಫ್ರೆಂಡ್ಸ್ಗೂ ಇವ್ರನ್ನ ಇಂಟ್ರಡ್ಯೂಸ್ ಮಾಡು, ಆಯಿತಾ? ಬನ್ನಿ. ಆಲ್ ದಿ ಬೆಸ್ಟ್ ಅಳಿ. ಅಂದರೆ ಹೋಗಿ ಹೋಗಿ ಅಯ್ಯೋ ಹೋಗಿ. ಯಾರಾದರೂ ನೇರವಾಗಿ ಹೇಳ್ತಾರೇನೆ? ಅಮ್ಮ ಇದ್ದಿದ್ದನ್ನ ಇದ್ದಾಗ ಹೇಳ್ದೆ, ಅದರಲ್ಲೇನಮ್ಮ ತಪ್ಪು? ಇದ್ದದ್ದನ್ನ ಇದ್ದ ಹಾಗೆ ಹೇಳಬಾರ್ದು. ಹಂಗೆ ಸುತ್ತಿ ಹಿಂಗೆ ಸುತ್ತಿ ಆಮೇಲೆ ಹೊಡಿಬೇಕು. ಅರ್ಥ ಆಗಲಿಲ್ವಾ? ಪೀಡಿಯಾಟ್ರಿಷನ್ಗಳು ಏನು ಮಾಡ್ತಾರೆ ಹೇಳು? ಮಕ್ಕಳಿಗೆ ಇಂಜೆಕ್ಷನ್ ಕೊಡಬೇಕಾದ್ರೆ ಆ ಕತೆ ಹೇಳಿ ಈ ಕತೆ ಹೇಳಿ ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಕಚ್ಚೆಗಳಿಗೆ ಕೊಟ್ಟು ಮಗು ನಗಬೇಕಾದ್ರೆ ಚುಯ್ ಅಂತ ಇಂಜೆಕ್ಷನ್ ಚುಚ್ಚಿಬಿಡ್ತಾರೆ. ಹಂಗೆ ಚುಚ್ಚಬೇಕು. ಏನಾಯ್ತು ಅಂತ ಮಗು ಗೊತ್ತೇ ಆಗಬಾರ್ದು. ಸ್ವಲ್ಪ ಹೊತ್ತಾದ್ಮೇಲೆ ನೋವಾಗಿ ಮಗು ಅಳೋದಕ್ಕೆ ಶುರು ಮಾಡುತ್ತಲ್ಲ, ಅದಲ್ವೇನೆ ಮಜಾ. ಈಗ ಅರ್ಥ ಆಯ್ತಾ? ಆಹಾ, ಏನು ಸ್ಯಾಡಿಸ್ಟಮ್ಮ ನೀನು. ಎಸ್, ಸೂಪರ್. ಮೇಘ, ಬಾರೆ ಒಳಗಡೆ. ನಿಮ್ಮ ಅಪ್ಪನ ಬುದ್ಧಿ ಗೊತ್ತಲ್ವನೆ, ಅದೆಲ್ಲ ಇದ್ದಿದ್ದೆ. ಬಾ ಒಳಗಡೆ ಬಾ. ನಾನು ಒಳಗೆ ಬಂದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನನಗೆ ರಿಸೆಪ್ಷನ್ಗೆ ಬಟ್ಟೆ ಎಲ್ಲಿಂದ ಬರುತ್ತೆ? ಅದಕ್ಕೇನಾದ್ರೂ ಒಂದು ದಾರಿ ಸಿಗುತ್ತೆ, ಬಾರೆ. ನನ್ನ ಹೊಟ್ಟೆ ಒರೆಸ್ಬೇಕು ಅಂತಾನೆ ಹೀಗೆ ಮಾಡ್ತಿದ್ಯಾ ನೀನು? ಅಮ್ಮ, ಯಾಕಮ್ಮ ಈ ಥರ ಕೂಗಾಡ್ತಿದ್ಯಾ? ಮೆತ್ತಗೆ ಮಾತಾಡು, ಯಾರಾದರೂ ಕೇಳಿಸ್ಕೊಂಡ್ರೆ. ಎಲ್ಲರೂ ನೋಡ್ಲಿ ಅಂತ ರೂಮಿಂದ ಆಚೆ ಬಂದು ಕುತ್ಕೊಂಡಿದ್ಯಲ್ಲ ನೀನು? ಅಮ್ಮ ನಡಿಯಮ್ಮ, ನಾನು ರೂಮ್ಗೆ ಬರ್ತೀನಿ. ರೂಮಿಗೆ ಒಳಗಡೆ ಬಂದ್ಬಿಟ್ರೆ ನಿನ್ ರೋದ್ನ ತಪ್ಪಿಡತ್ತಾ? ಊರ್ ಬಿಟ್ಟು ಊರಿಗೆ ಬಂದು ಬೀಗ್ರ ಮನೆಯಲ್ಲಿ ನಾನು ಮರ್ಯಾದೆ ಕಳಿಬೇಕು ಅಂತ ಹೀಗೆ ಆಡ್ತಿದ್ಯಾ ಅಲ್ವಾ? ಅಮ್ಮ, ನಾನು ಏನು ಮಾಡ್ದೆ? ಏನ್ ಬಾಕಿ ಉಳಿಸಿದ್ಯಾ? ಎಲ್ಲ ನನ್ನ ಕರ್ಮ. ಉದ್ದಕ್ಕೆ ತೆಂಗಿನ ಮರ ಮಾಡೋದು ಬೆಳೆದಿದ್ಯಾ, ಆದ್ರೆ ತಲೆ ಬುದ್ಧಿ ಬಂದಿಲ್ಲ. ಏನಾಯ್ತು ಅಂತಾದ್ರೂ ಹೇಳಮ್ಮ. ನೋಡಿ ಯಜಮಾನ್ರೆ, ಊರಿಂದ ಬರುವಾಗ ಮಳ್ಳಿ ತರ ಬಂದು ಇಲ್ಲಿ ಡಿಮ್ಯಾಂಡ್ ಮಾಡ್ತಾಳೆ. ಡಿಮ್ಯಾಂಡ್ ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.